ನಮಸ್ಕಾರ ಎಲ್ಲ ನಯನ ಭಾರ್ಗವ ಡಿಜಿಟಲ್ ವಾಹಿನಿಯ ವೀಕ್ಷಕ ಪ್ರಭುಗಳಿಗೆ. ನಾನು ನಿಮ್ಮ ಎಂ ಅನಿಲ್ ಕುಮಾರ್ ತೆಲಂಗಿ. ನಯನ ಭಾರ್ಗವ ಡಿಜಿಟಲ್ ವಾಹಿನಿಯ ಹಂಪೆ ಪುನರುತ್ಥಾನ ಕುರಿತಾದ ವಿಶೇಷ ಸರಣಿಯ ಮೊದಲ ಭಾಗದಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಹಂಪೆಯ ಭವ್ಯತೆ ಮತ್ತು ಅದರ ಪತನದ ಇತಿಹಾಸವನ್ನು ನೋಡಿದ್ದೆವು. ಹಂಪೆಯ ಸಾಂಸ್ಕೃತಿಕ ಪುನರುತ್ಥಾನ ಇಂದಿನ ಕಾಲಕ್ಕೆ ಎಷ್ಟು ಅಗತ್ಯ ಎಂಬುದನ್ನು ವಿಸ್ತಾರವಾಗಿ ತಿಳಿದುಕೊಂಡಿದ್ದೇವೆ. ಇವತ್ತು ಅದರ ಮುಂದುವರೆದ ಭಾಗ 2ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಪುನರುತ್ಥಾನ ಹೇಗೆ ಕೇವಲ ಒಂದು ಪ್ರವಾಸಿ ತಾಣದ ಅಭಿವೃದ್ಧಿಯಲ್ಲ, ಬದಲಿಗೆ ಅದು ನಮ್ಮೆಲ್ಲರ ರಾಷ್ಟ್ರೀಯ ಕರ್ತವ್ಯ ಎಂಬುದನ್ನು ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಬನ್ನಿ. ವಿಷಯದ ಒಳಗೆ ಹೋಗುವುದಕ್ಕಿಂತ ಮುನ್ನ ನಮ್ಮ ಈ ವಿಶಿಷ್ಟ ಪ್ರಯತ್ನ ನಿಮಗೆ ಇಷ್ಟವಾಗುತ್ತಿದ್ದರೆ ದಯವಿಟ್ಟು ನಮ್ಮ ನಯನ ಭಾರ್ಗವ ಡಿಜಿಟಲ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ. ಬನ್ನಿ, ಹಂಪಿ ಪುನರುತ್ಥಾನ ಭಾಗ 2ರ ಇತಿಹಾಸದ ಆಳಕ್ಕೆ ಇಳಿಯೋಣ. ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ಕೇವಲ ಒಂದು ರಾಜವಂಶದ ಕಥೆಯಲ್ಲ, ಅದು ಕನ್ನಡ ನಾಡಿನ, ದಕ್ಷಿಣ ಭಾರತದ ಮತ್ತು ಸನಾತನ ಧರ್ಮದ ಆತ್ಮಗೌರವದ ಇತಿಹಾಸ. ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಹರಿಹರ ಬುಕ್ಕರಾಯರಿಂದ ಹಿಡಿದು ದೇವರಾಯರು, ಶ್ರೀಕೃಷ್ಣ ದೇವರಾಯ ಮತ್ತು ಅಳಿಯ ರಾಮರಾಯರ ತನಕ ಅನೇಕ ಹಿಂದೂ ಅರಸರು ಧರ್ಮ, ಸಂಸ್ಕೃತಿ ಮತ್ತು ಸ್ವಾತಂತ್ರ್ಯದ ರಕ್ಷಣೆಗೆ ತಮ್ಮ ಜೀವನವನ್ನೇ ಅರ್ಪಿಸಿದರು. ಹಿಂದೂ ಅರಸರ ವೀರತ್ವ ಮತ್ತು ಆಡಳಿತ ವ್ಯವಸ್ಥೆ. ವಿಜಯನಗರದ ರಾಜರು ಯುದ್ಧದಲ್ಲಿ ಮಾತ್ರವಲ್ಲ, ಆಡಳಿತದಲ್ಲೂ ಶ್ರೇಷ್ಠರಾಗಿದ್ದರು. ಕೃಷ್ಣದೇವರಾಯನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ತನ್ನ ಶಿಖರ ತಲುಪಿತ್ತು. ಅವನ ಸೇನೆ ಉತ್ತರದಲ್ಲಿ ಒಡಿಶಾದ ತನಕ, ದಕ್ಷಿಣದಲ್ಲಿ ತಮಿಳುನಾಡಿನ ಒಳಭಾಗದ ತನಕ ವಿಸ್ತರಿಸಿತ್ತು. ಆದರೆ ಶ್ರೀಕೃಷ್ಣ ದೇವರಾಯನ ಮಹತ್ವ ಯುದ್ಧಗಳಿಂದ ಮಾತ್ರವಲ್ಲ, ಜನಪರ ಆಡಳಿತದಿಂದಲೂ ಬಂದಿದೆ. ಅವರ ಆಳ್ವಿಕೆಯ ಪ್ರಮುಖ ಜನಪರ ಕ್ರಮಗಳು: ರೈತ ಕಲ್ಯಾಣ, ಸುಸ್ಥಿರ ಕೃಷಿಗಾಗಿ ಅತ್ಯುತ್ತಮ ನೀರಾವರಿ ವ್ಯವಸ್ಥೆ, ವಾಣಿಜ್ಯ ಪ್ರಗತಿ, ವ್ಯಾಪಾರಿಗಳಿಗೆ ಆರ್ಥಿಕ ಹೊರೆಯಾಗದಂತೆ ತೆರಿಗೆ ಸಡಿಲಿಕೆ, ಧಾರ್ಮಿಕ ಪೋಷಣೆ, ದೇವಾಲಯಗಳ ಅಭಿವೃದ್ಧಿಗೆ ಭೂದಾನ, ಶಿಕ್ಷಣಕ್ಕೆ ಆಸರೆ, ವಿದ್ಯಾಲಯಗಳಿಗೆ ರಾಜಾಶ್ರಯದ ಕೊಡುಗೆ. ರಾಜನ ಧರ್ಮ ರಾಜಕಾರಣದಿಂದ ಬೇರ್ಪಟ್ಟಿರಲಿಲ್ಲ, ಅವನು ತನ್ನನ್ನು ಧರ್ಮದ ಸೇವಕ ಎಂದು ಭಾವಿಸುತ್ತಿದ್ದ. ವಿಜಯನಗರದ ಅರಸರು ಹಿಂದೂ ಸಮಾಜದ ಒಳಗಿನ ಶೈವ ವೈಷ್ಣವ ಭೇದವನ್ನು ಮೀರಿ ಎಲ್ಲರಿಗೂ ಸಮಾನ ಗೌರವವನ್ನು ನೀಡಿದರು. ಇದು ಆ ಕಾಲದ ಭಾರತದ ಅಪರೂಪದ ಉದಾಹರಣೆ. ದಸರಾ ವೈಭವ ಮತ್ತು ಮಹಾನವಮಿ ದಿಬ್ಬ ವಿಜಯನಗರದ ಸಾಂಸ್ಕೃತಿಕ ಶ್ರೇಷ್ಠತೆಯ ಅತ್ಯುತ್ತಮ ಉದಾಹರಣೆ. ದಸರಾ ಮಹೋತ್ಸವ ಹಂಪೆಯ ಮಹಾನವಮಿ ದಿಬ್ಬದಲ್ಲಿ ರಾಜರು ಆಸೀನರಾಗುತ್ತಿದ್ದಾಗ ಸೇನೆಗಳ ಮೆರವಣಿಗೆ, ಕುದುರೆ ಪಡೆ, ಆನೆ ಪಡೆ, ನೃತ್ಯ, ಸಂಗೀತ, ವೇದ ಪಠಣ ಇವೆಲ್ಲ ಒಂದೇ ವೇದಿಕೆಯಲ್ಲಿ ನಡೆಯುತ್ತಿತ್ತು. ಇದು ಕೇವಲ ಹಬ್ಬವಲ್ಲ, ಅದು ಒಂದು ಸಾಮ್ರಾಜ್ಯದ ಶಕ್ತಿ, ಸಂಸ್ಕೃತಿ ಮತ್ತು ಧರ್ಮದ ಪ್ರದರ್ಶನವಾಗಿತ್ತು. ವಿದೇಶಿ ಪ್ರವಾಸಿಗನ ಕಣ್ಣಲ್ಲಿ ಹಂಪೆ. ವಿದೇಶಿ ಪ್ರವಾಸಿಗ ಡೊಮಿಂಗೋ ಪಾಯಸ್ ತನ್ನ ದಾಖಲೆಗಳಲ್ಲಿ ಹಂಪೆಯ ದಸರಾ ವೈಭವವನ್ನು ಭೂಮಿಯ ಮೇಲೆ ಕಂಡ ಅತಿ ಅದ್ಭುತ ದೃಶ್ಯವೆಂದು ವರ್ಣಿಸಿದ್ದಾನೆ. ಇಂದು ಮಹಾನವಮಿ ದಿಬ್ಬ ಮೌನವಾಗಿ ನಿಂತಿದೆ, ಆದರೆ ಅದರ ಮೌನದಲ್ಲಿ ಒಂದು ಪ್ರಶ್ನೆ ಇದೆ: ಈ ವೈಭವ ಮತ್ತೆ ಜೀವಂತವಾಗಬಾರದೆ ಎಂಬುದು. ರಕ್ಕಸ ತಂಗಡಿಗೆ ಯುದ್ಧಭೂಮಿ, ನಿರ್ಲಕ್ಷಿತ ಇತಿಹಾಸ. 1565ರ ಯುದ್ಧ ನಡೆದ
ಮುದ್ದೇಬಿಹಾಳ್ ತಾಲೂಕಿನ ರಕ್ಕಸ ಮತ್ತು ತಂಗಡಗಿ ಪ್ರದೇಶವು ದಕ್ಷಿಣ ಭಾರತದ ಇತಿಹಾಸದ ಮಹತ್ವದ ಭೂಮಿ. ಇಲ್ಲಿ ವಿಜಯನಗರದ ಪತನದೊಂದಿಗೆ ಒಂದು ಯುಗ ಮುಕ್ತಾಯವಾಯಿತು. ಆದರೆ ಇಂದು ಆ ಪ್ರದೇಶದಲ್ಲಿ ಯುದ್ಧದ ಸ್ಮರಣೆಗೂ ಸರಿಯಾದ ಮ್ಯೂಸಿಯಂ ಇಲ್ಲ, ಸ್ಮಾರಕವೂ ಇಲ್ಲ. ಭಾರತದ ಇತಿಹಾಸದಲ್ಲಿ ಪಾನಿಪತ್, ಪ್ಲಾಸಿ, ಹಳದಿ ಘಾಟಗಳಂತೆ ರಕ್ಕಸ, ತಂಗಡಿಗೆ ಕೂಡ ರಾಷ್ಟ್ರೀಯ ಮಹತ್ವದ ಸ್ಥಳ. ಅಲ್ಲಿ ಒಂದು ವಿಶ್ವಮಟ್ಟದ ಯುದ್ಧ ಮ್ಯೂಸಿಯಂ ನಿರ್ಮಾಣವಾದರೆ ಮುಂದಿನ ತಲೆಮಾರಿಗೆ ವಿಜಯನಗರದ ವೀರತ್ವ ಮತ್ತು ತ್ಯಾಗದ ಕಥೆ ತಿಳಿಯುತ್ತದೆ. ಹಂಪಿ ಪುನರುತ್ಥಾನ ಕೇವಲ ಕಲ್ಲುಗಳಲ್ಲ, ಆತ್ಮ ಗೌರವದ ಪುನರ್ ನಿರ್ಮಾಣ. ಸೋಮನಾಥ ಮಂದಿರವನ್ನು ಹೇಗೆ ಪುನರ್ ನಿರ್ಮಿಸಲಾಯಿತೋ, ನಳಂದ ವಿಶ್ವವಿದ್ಯಾಲಯವನ್ನು ಹೇಗೆ ಪುನರುತ್ಥಾನ ಮಾಡಲಾಯಿತೋ, ಹಾಗೆ ಹಂಪಿಯನ್ನು ಸಾಂಸ್ಕೃತಿಕ ಪುನರುತ್ಥಾನದ ಕೇಂದ್ರವಾಗಿ ರೂಪಿಸಬಹುದು. ಪುನರುತ್ಥಾನ ಎಂದರೆ ಕೇವಲ ಹೊಸ ಕಟ್ಟಡ ಹಾಕುವುದು ಮಾತ್ರವಲ್ಲ, ಹಂಪಿಯ ಐತಿಹಾಸಿಕ ದೇವಾಲಯಗಳ ವ್ಯವಸ್ಥಿತ ಸಂರಕ್ಷಣೆ. ವಿಜಯನಗರದ ದಸರಾ ಮಹೋತ್ಸವವನ್ನು ಮರು ಜೀವಂತಗೊಳಿಸುವುದು, ಮಹಾನವಮಿ ದಿಬ್ಬದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುವುದು, ರಕ್ಕಸ, ತಂಗಡಗಿ ಯುದ್ಧ ಭೂಮಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಮ್ಯೂಸಿಯಂ ಸ್ಥಾಪನೆ. ವಿಜಯನಗರದ ನೈಜ ಇತಿಹಾಸವನ್ನು ಶಾಲಾ ಕಾಲೇಜುಗಳಲ್ಲಿ ಪಠ್ಯದಲ್ಲಿ ಗಂಭೀರವಾಗಿ ಅಳವಡಿಸುವುದಾಗಿದೆ. ರಾಷ್ಟ್ರೀಯ ಕರ್ತವ್ಯ. ವಿಜಯನಗರ ಸಾಮ್ರಾಜ್ಯವು ಒಂದು ಧರ್ಮದ ಅಥವಾ ಒಂದು ಪ್ರದೇಶದ ಇತಿಹಾಸ ಮಾತ್ರವಲ್ಲ, ಅದು ಭಾರತದ ಸಾಂಸ್ಕೃತಿಕ ರಕ್ಷಣೆಯ ಮಹಾಕಾವ್ಯ. ಹಂಪಿ ಇಂದು ವಿಶ್ವ ಪಾರಂಪರಿಕ ತಾಣವಾಗಿದೆ, ಆದರೆ ಅದನ್ನು ಕೇವಲ ಪ್ರವಾಸಿ ತಾಣವಾಗಿ ನೋಡದೆ ಸನಾತನ ಸಂಸ್ಕೃತಿಯ ಜೀವಂತ ಕೇಂದ್ರವಾಗಿ ಮರುರೂಪಿಸುವ ಹೊಣೆ ನಮ್ಮೆಲ್ಲರ ಮೇಲಿದೆ. ವಿಜಯನಗರದ ಕಲ್ಲುಗಳು ಇಂದಿಗೂ ನಿಂತಿವೆ. ಅವು ಹೇಳುತ್ತಿರುವುದು ಒಂದೇ ಮಾತು: ನಾವು ಸೋತಿಲ್ಲ, ನಮ್ಮನ್ನು ನೀವು ಮರೆತಿದ್ದೀರಿ. ಇದೀಗ ಕಾಲ ಬಂದಿದೆ. ಹಂಪಿಯನ್ನು ಮರು ಜೀವಂತಗೊಳಿಸುವ ಮೂಲಕ ನಾವು ನಮ್ಮ ಇತಿಹಾಸವನ್ನು ಮಾತ್ರವಲ್ಲ, ನಮ್ಮ ಆತ್ಮ ಗೌರವವನ್ನು ಪುನರುತ್ಥಾನ ಮಾಡಬೇಕಿದೆ.